ನಮಸ್ಕಾರ. ಮಹಾಕುಂಭಮೇಳ 2025 ಆರಂಭವಾಗಿದೆ. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ 144 ವರ್ಷಗಳ ನಂತರ ಮಹಾಕುಂಭಮೇಳ ನಡೀತಾ ಇದೆ. ಈ ಬಾರಿ ನಡೀತಾ ಇರುವ ಕುಂಭಮೇಳದಲ್ಲಿ ಸುಮಾರು 45 ಕೋಟಿಗೂ ಅಧಿಕ ಮಂದಿ ಪುಣ್ಯ ಸ್ನಾನ ಮಾಡುವ ನಿರೀಕ್ಷೆ ಇದೆ. ಈ ಕುಂಭಮೇಳದ ಪ್ರಮುಖ ಆಕರ್ಷಣೆ ನಾಗಸಾಧುಗಳು. ಆದರೆ ಕುಂಭಮೇಳಕ್ಕೆ ನಾಗಸಾಧುಗಳು ಎಲ್ಲಿಂದ ಬರ್ತಾರೆ, ಎಲ್ಲಿಗೆ ಹೋಗ್ತಾರೆ? ನಾಗಸಾಧುಗಳಿಗೆ ಸ್ನಾನ ಮಾಡುವ ಮೊದಲ ಹಕ್ಕು ಯಾಕೆ? ನಾಗಸಾಧುಗಳ ಕುರಿತ ಸಂಪೂರ್ಣ ಮಾಹಿತಿ ಇಲ್ಲಿದೆ ನೋಡಿ. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಮಹಾಕುಂಭ ಮೇಳವನ್ನ ಆಯೋಜಿಸಲಾಗಿದೆ. ಮಹಾಕುಂಭ ಮೇಳ ಈಗಾಗಲೇ ಪ್ರಾರಂಭವಾಗಿದೆ. ನಾಗ ಸಾಧುಗಳು ಸನಾತನ ಧರ್ಮದ ವೈಶಿಷ್ಟ್ಯ ಮತ್ತು ಅತ್ಯಂತ ತಪಸ್ವಿ ಸಂಪ್ರದಾಯದ ಭಾಗವಾಗಿದ್ದು, ಅವರು ಮಹಾಕುಂಭದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುತ್ತಾರೆ. ನಾಗ ಸಾಧುಗಳ ನಿಗೂಢ ಜೀವನದಿಂದಾಗಿ ಅವರನ್ನ ಸಾಮಾಜಿಕವಾಗಿ ಕುಂಭಮೇಳದಲ್ಲಿ ಮಾತ್ರ ಕಾಣಲು ಸಾಧ್ಯ. ಅವರು ಕುಂಭಮೇಳಕ್ಕೆ ಎಲ್ಲಿಂದ ಬರ್ತಾರೆ, ಎಲ್ಲಿಗೆ ಹೋಗ್ತಾರೆ ಯಾರಿಗೂ ತಿಳಿದಿಲ್ಲ. ಮಹಾಕುಂಭದ ಸಮಯದಲ್ಲಿ ನಾಗಸಾಧುಗಳು ಆಕರ್ಷಣೆಯ ಕೇಂದ್ರ ಬಿಂದು. ಇಲ್ಲಿ ಹೆಚ್ಚಿನ ಸಂಖ್ಯೆಯ ನಾಗಸಾಧುಗಳು ಕಂಡು ಬರ್ತಾರೆ. ಆದರೆ ಮಹಾಕುಂಭದ ನಂತರ ಈ ನಾಗಸಾಧುಗಳು ಎಲ್ಲಿಯೂ ಕಂಡು ಬರುವುದಿಲ್ಲ. ಇದಾದ ನಂತರ ಅವರು ಎಲ್ಲಿ ಕಣ್ಮರೆಯಾಗ್ತಾರೆ? ಇವೆಲ್ಲವೂ ನಿಗೂಢ. ವಿಶೇಷ ಅಂದರೆ ಲಕ್ಷಾಂತರ ನಾಗಸಾಧುಗಳು ಯಾವುದೇ ವಾಹನ ಬಳಸದೆ, ಜನರ ಕಣ್ಣಿಗೆ ಬೀಳದೆ ಈ ಮಹಾಕುಂಭ ತಲುಪ್ತಾರೆ. ಅವರು ಹಿಮಾಲಯದಲ್ಲಿ ವಾಸಿಸ್ತಾರೆ ಮತ್ತು ಕುಂಭಮೇಳದ ಸಮಯದಲ್ಲಿ ಮಾತ್ರ ಸಾಮಾನ್ಯ ಜನರಲ್ಲಿ ಕಾಣಿಸಿಕೊಳ್ತಾರೆ ಅನ್ನೋದು ನಂಬಿಕೆ. ನಾಗಸಾಧುಗಳು ಹೆಚ್ಚಾಗಿ ತ್ರಿಶೂಲಗಳನ್ನು ಹೊತ್ತುಕೊಂಡು ತಮ್ಮ ದೇಹವನ್ನ ಬೂದಿಯಿಂದ ಮುಚ್ಚಿಕೊಳ್ತಾರೆ. ಅವರು ರುದ್ರಾಕ್ಷಿ ಮಣಿಗಳು ಮತ್ತು ಪ್ರಾಣಿಗಳ ಚರ್ಮದಿಂದ ಮಾಡಿದ ಬಟ್ಟೆಗಳನ್ನು ಧರಿಸ್ತಾರೆ. ಕುಂಭಮೇಳದಲ್ಲಿ ಮೊದಲು ಸ್ನಾನ ಮಾಡುವ ಹಕ್ಕು ಅವರಿಗಿದೆ. ಅದರ ನಂತರವೇ ಉಳಿದ ಭಕ್ತರಿಗೆ ಸ್ನಾನ ಮಾಡಲು ಅವಕಾಶ. ಆದರೆ ಈ ಮಹಾಕುಂಭದ ನಂತರ ಎಲ್ಲರೂ ತಮ್ಮ ನಿಗೂಢ ಲೋಕಗಳಿಗೆ ಮರಳುತ್ತಾರೆ. ಕುಂಭಮೇಳದ ಸಮಯದಲ್ಲಿ ನಾಗಸಾಧುಗಳು ತಮ್ಮ ಅಖಾಡಗಳನ್ನು ಪ್ರತಿನಿಧಿಸುತ್ತಾರೆ. ಕುಂಭದ ನಂತರ ಅವರು ತಮ್ಮ ತಮ್ಮ ಅಖಾಡಗಳಿಗೆ ಹಿಂತಿರುಗುತ್ತಾರೆ. ಅಖಾಡಗಳು ಭಾರತದ ವಿವಿಧ ಭಾಗಗಳಲ್ಲಿವೆ. ಈ ಸಾಧುಗಳು ಅಲ್ಲಿ ಧ್ಯಾನ, ಸಾಧನಾ, ಧಾರ್ಮಿಕ ಶಿಕ್ಷಣವನ್ನು ಒದಗಿಸ್ತಾರೆ. ನಾಗಸಾಧುಗಳು ತಮ್ಮ ತಪಸ್ವಿ ಜೀವನ ಶೈಲಿಗೆ ಹೆಸರುವಾಸಿ. ಕುಂಭದ ನಂತರ ಅನೇಕ ನಾಗಸಾಧುಗಳು ಧ್ಯಾನ ಮತ್ತು ತಪಸ್ಸಿಗಾಗಿ ಹಿಮಾಲಯ, ಕಾಡುಗಳು, ಇತರ ಶಾಂತ ಮತ್ತು ಏಕಾಂತ ಸ್ಥಳಗಳಿಗೆ ಹೋಗ್ತಾರೆ. ಅವರು ಕಠಿಣ ತಪಸ್ಸು ಮತ್ತು ಧ್ಯಾನದಲ್ಲಿ ಸಮಯವನ್ನು ಕಳೀತಾರೆ. ಕುಂಭಮೇಳ ಅಥವಾ ಇತರ ಧಾರ್ಮಿಕ ಕಾರ್ಯಕ್ರಮಗಳು ನಡೆದಾಗ ಮಾತ್ರ ಸಾರ್ವಜನಿಕವಾಗಿ ಕಾಣಿಸಿಕೊಳ್ತಾರೆ. ಕೆಲವು ನಾಗಸಾಧುಗಳು ಕಾಶಿ, ಹರಿದ್ವಾರ, ಋಷಿಕೇಶ, ಉಜ್ಜಯಿನಿ, ಪ್ರಯಾಗ್ರಾಜ್ನಂತಹ ಪ್ರಸಿದ್ಧ ಸ್ಥಳಗಳಲ್ಲಿ ವಾಸಿಸುತ್ತಾರೆ. ಈ ಸ್ಥಳಗಳು ಅವರಿಗೆ ಧಾರ್ಮಿಕ ಮತ್ತು ಸಾಮಾಜಿಕ ಚಟುವಟಿಕೆಗಳ ಕೇಂದ್ರವಾಗಿದೆ. ನಾಗಸಾಧುಗಳಾಗುವ ಕೆಲಸವನ್ನ ಪ್ರಯಾಗ್ರಾಜ್, ನಾಸಿಕ್, ಹರಿದ್ವಾರ, ಉಜ್ಜಯಿನಿ, ಕುಂಭದಲ್ಲಿ ಮಾತ್ರ ನಡೆಸಲಾಗುತ್ತೆ. ಆದರೆ ಅವರನ್ನ ವಿಭಿನ್ನ ನಾಗರು ಅಂತ ಕರೆಯಲಾಗುತ್ತೆ. ಪ್ರಯಾಗ್ನಲ್ಲಿ ದೀಕ್ಷೆ ತೆಗೆದುಕೊಳ್ಳುವಾಗ ನಾಗಸಾಧುವನ್ನ ರಾಜರಾಜೇಶ್ವರ ಎಂದು ಕರೆಯಲಾಗುತ್ತೆ. ಉಜ್ಜಯಿನಿಯಲ್ಲಿ ದೀಕ್ಷೆ ತೆಗೆದುಕೊಳ್ಳುವವರನ್ನ ಖುನಿ ನಾಗಸಾಧು, ಹರಿದ್ವಾರದಲ್ಲಿ ದೀಕ್ಷೆ ತೆಗೆದುಕೊಳ್ಳುವವರನ್ನ ಬರ್ಫಾನಿ ನಾಗಸಾಧು ಅಂತ ಕರೆಯಲಾಗುತ್ತೆ. ಇದರೊಂದಿಗೆ ನಾಸಿಕ್ನಲ್ಲಿ ದೀಕ್ಷೆ ತೆಗೆದುಕೊಳ್ಳುವವರನ್ನ ಬರ್ಫಾನಿ ಮತ್ತು ಖಿಚ್ಡಿಯಾ ನಾಗಸಾಧು ಎಂದು ಕರೆಯಲಾಗುತ್ತೆ. ನಾಗಸಾಧುಗಳು ಭಾರತದ ಅತ್ಯಂತ ಧಾರ್ಮಿಕ ತೀರ್ಥಯಾತ್ರೆಗಳನ್ನು ಕೈಗೊಳ್ತಾರೆ. ಅವರು ವಿವಿಧ ದೇವಾಲಯಗಳು, ಧಾರ್ಮಿಕ ಸ್ಥಳಗಳಿಗೆ ಭೇಟಿ ನೀಡುವ ಮೂಲಕ, ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವ ಮೂಲಕ ತಮ್ಮ ಉಪಸ್ಥಿತಿಯನ್ನು ಗುರುತಿಸುತ್ತಾರೆ. ಅನೇಕ ನಾಗಸಾಧುಗಳು ಅಜ್ಞಾತವಾಗಿ ವಾಸಿಸುತ್ತಾರೆ. ಸಾಮಾನ್ಯ ಸಮಾಜದಿಂದ ದೂರವಾಗಿ ತಮ್ಮ ಜೀವನವನ್ನು ಕಳೀತಾರೆ. ಅವರ ಸಾಧನೆ, ಜೀವನ ಶೈಲಿ ಅವರನ್ನ ಸಮಾಜದಿಂದ ವಿಭಿನ್ನ ಮತ್ತು ಸ್ವತಂತ್ರರನ್ನಾಗಿ ಮಾಡಿದೆ.
ಮಹಾಕುಂಭದ ಮೊದಲ ಅಮೃತ ಸ್ನಾನವನ್ನ 13 ಸಾಧುಗಳು ತ್ರಿವೇಣಿ ಸಂಗಮದಲ್ಲಿ ಮಾಡ್ತಾರೆ. ಇದಾದ ನಂತರ ಸಾರ್ವಜನಿಕರು ಸ್ನಾನ ಮಾಡಬಹುದು. ಮಹಾಕುಂಭ ಮೇಳದ ಪ್ರಮುಖ ಆಕರ್ಷಣೆ ರಾಜಸ್ನಾನ ಎಂದು ಪರಿಗಣಿಸಲಾಗಿದೆ. ಇದರಲ್ಲಿ ಸ್ನಾನ ಮಾಡುವ ಮೊದಲ ಅವಕಾಶವನ್ನ ನಾಗಸಾಧುಗಳಿಗೆ ನೀಡಲಾಗುತ್ತೆ. ಸಾಗರ ಮಂಥನದಿಂದ ಹೊರಬಂದ ಅಮೃತದ ಮಡಿಕೆಯನ್ನ ರಕ್ಷಿಸಲು ದೇವರುಗಳು ಮತ್ತು ರಾಕ್ಷಸರು ಪರಸ್ಪರ ಹೋರಾಡುತ್ತಿದ್ದಾಗ ಕುಂಭದ 4 ಸ್ಥಳಗಳಲ್ಲಿ ಅಂದರೆ ಪ್ರಯಾಗ್ರಾಜ್, ಉಜ್ಜಯಿನಿ, ಹರಿದ್ವಾರ, ನಾಸಿಕ್ ಇಲ್ಲಿ 4 ಹನಿಗಳು ಬಿದ್ದವು. ಇದಾದ ನಂತರ ಇಲ್ಲಿ ಮಹಾಕುಂಭ ಮೇಳ ಆರಂಭವಾಯಿತು. ನಾಗಸಾಧುಗಳನ್ನ ಭೋಲೆ ಬಾಬಾನ ಅನುಯಾಯಿಗಳು ಅಂತ ಪರಿಗಣಿಸಲಾಗುತ್ತೆ. ಭೋಲೆ ಶಂಕರನ ತಪಸ್ಸು ಮತ್ತು ಸಾಧನದಿಂದಾಗಿ ನಾಗಸಾಧುಗಳು ಈ ಸ್ನಾನವನ್ನ ಮಾಡಿದ ಮೊದಲ ವ್ಯಕ್ತಿಗಳೆಂದು ಪರಿಗಣಿಸಲಾಗಿದೆ. ಅಂದಿನಿಂದ ಅಮೃತದಲ್ಲಿ ಸ್ನಾನ ಮಾಡುವ ಮೊದಲ ಹಕ್ಕು ನಾಗಸಾಧುಗಳಿಗೆ ಮಾತ್ರ ಅನ್ನೋದು ಸಂಪ್ರದಾಯ. ನಾಗನ ಸ್ನಾನವನ್ನ ಧರ್ಮ ಮತ್ತು ಆಧ್ಯಾತ್ಮಿಕ ಶಕ್ತಿಯ ಕೇಂದ್ರವಾಗಿ ಪರಿಗಣಿಸಲಾಗಿದೆ. ಇನ್ನು ಆದಿಶಂಕರಾಚಾರ್ಯರು ಧರ್ಮವನ್ನ ರಕ್ಷಿಸಲು ನಾಗಸಾಧುಗಳ ಗುಂಪನ್ನ ರಚಿಸಿದಾಗ ಇತರ ಸಂತರು ಮುಂದೆ ಬಂದು ಧರ್ಮವನ್ನ ರಕ್ಷಿಸುವ ನಾಗಸಾಧುಗಳನ್ನ ಮೊದಲು ಸ್ನಾನಕ್ಕೆ ಆಹ್ವಾನಿಸಿದರು ಅಂತ ಹೇಳಲಾಗುತ್ತೆ. ನೋಡಿದ್ರಲ್ಲ, ನಾಗಸಾಧುಗಳು ಕುಂಭಮೇಳಕ್ಕೆ ಎಲ್ಲಿಂದ ಬರ್ತಾರೆ, ಕುಂಭಮೇಳದ ನಂತರ ಹೇಗೆ ನಿಗೂಢವಾಗ್ತಾರೆ ಅಂತ. ಧರ್ಮ ಮತ್ತು ಆಧ್ಯಾತ್ಮಿಕ ಶಕ್ತಿಯ ಹಬ್ಬ ಕುಂಭಮೇಳದಲ್ಲಿ ನಾಗಸಾಧುಗಳ ಉಪಸ್ಥಿತಿಯೇ ದೈವಿಕ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.